ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತನಾಡುತ್ತಿರುವ ಮತ್ತೊಂದು ಸಿನಿಮಾ ಕನ್ನಡ ಭಾಷೆಯಲ್ಲಿ ಡಬ್ಬಿಂಗ್ ಆಗಿರುವ ತಾಯಿ ಕಿಜ್ವಿ. ಈ ಸಿನಿಮಾ ಈಗ ಕನ್ನಡ ಭಾಷೆಯಲ್ಲಿ ಡಬ್ಬಿಂಗ್ ಆಗಿದೆ. ನಿಜವಾಗಲೂ ಕತೆ ಹೇಗಿದೆ? ಕತೆ ಎಲ್ಲರಿಗೂ ಇಷ್ಟ ಆಗುತ್ತಾ? ಮತ್ತು ತಮಿಳು ಭಾಷೆಯಲ್ಲಿ ಕಿಳ್ವಿ ಅಂದರೆ ಅಜ್ಜಿ ಎಂಬ ಪದದ ಅರ್ಥ ಕೊಡುತ್ತದೆ. ಹಾಗೂ ಒಬ್ಬ ಅಜ್ಜಿ ಮತ್ತು ಅವಳ ಸುತ್ತ ನಡೆಯುವ ಈ ನಿಗೂಢ ಕತೆ ಹೇಗಿದೆ, ವರ್ಕ್ ಆಗಿದೆಯಾ, ಮತ್ತು ಈ ಸಿನಿಮಾ ಯಾವ ಒಂದು OTT ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಆಗಿದೆ, ಎಷ್ಟು ಭಾಷೆಗಳಲ್ಲಿ ಈ ಸಿನಿಮಾ ನಾವು ನೋಡಬಹುದು ಅನ್ನೋದು ಕೂಡ ವಿವರವಾಗಿ ಮಾಹಿತಿ ಕೊಡ್ತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ನೀವು ಪ್ರೋತ್ಸಾಹ ಕೂಡ ನೀಡಬಹುದು. ಈ ಸಿನಿಮಾ ಕತೆ ಶುರುವಾಗುವುದು ಅಜ್ಜಿ. ಹೌದು, ಈ ಅಜ್ಜಿ ತಮ್ಮ ಹಳ್ಳಿಯಲ್ಲಿ ಬಡ್ಡಿ ವ್ಯಾಪಾರ ಮಾಡುತ್ತಿರ್ತಾಳೆ. ಆದರೆ ಆ ಅಜ್ಜಿಗೆ ಮೊಮ್ಮಕ್ಕಳು ಬೇರೆ ಬೇರೆ ಕಡೆ ಕೆಲಸ ಮಾಡುತ್ತಿರ್ತಾರೆ. ಆದರೆ ಅಕಸ್ಮಾತವಾಗಿ ಅಜ್ಜಿಗೆ ಹುಷಾರ ತಪ್ಪುತ್ತದೆ. ಆ ಅಜ್ಜಿ ಸಾಕಷ್ಟು ದುಡ್ಡು, ಆಭರಣ ಅಂದರೆ ಬಂಗಾರಗಳನ್ನು ಮತ್ತು ಆಸ್ತಿಯನ್ನು ಮಾಡಿಟ್ಟಿರ್ತಾಳೆ. ಈ ಅಜ್ಜಿ ಸತ್ರನೇ ಮಾತ್ರನೇ ಆ ಮೊಮ್ಮಕ್ಕಳಿಗೆ ಅಜ್ಜಿ ಇರುವಂಥ ಆಸ್ತಿ ಅವರಿಗೆ ಸಿಗುತ್ತದೆ. ಆ ಅಜ್ಜಿ ಸಾಯೋಗೋಸ್ಕರನೇ ಇವರೆಲ್ಲರೂ ಕಾಯುತ್ತಿರ್ತಾರೆ. ಆದರೆ ಆ ಅಜ್ಜಿ ಸಾಯೋಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳ್ತಾಳೆ, ನನ್ನ ಏನಾದರೂ ನೀವು ಬದುಕಿಸಿದ್ರೆ ನಾನು ನಿಮಗೆ ಸುಮಾರಷ್ಟು ಆಭರಣ ಕೊಡ್ತೀನಿ ಅಂತ ಹೇಳ್ತಾಳೆ. ಸೊ ಆ ಅಜ್ಜಿನ ಅವರೆಲ್ಲ ಹೇಗೆ ಬದುಕಿಸ್ತಾರೆ ಮತ್ತು ಹೇಗೆ ಕಾಪಾಡಿಕೊಳ್ತಾರೆ, ಹೇಗೆ ನೋಡಿಕೊಳ್ಳುತ್ತಾರೆ ಅನ್ನೋದು ಸಿನಿಮಾದ ಪ್ರಮುಖ ಪ್ಲಾಟ್ ಆಗಿದೆ. ಆನಂತರ ನಿಜವಾಗ್ಲೂ ಆ ಬಂಗಾರ ಆಸ್ತಿ ಮೊಮ್ಮಕ್ಕಳಿಗೆ ಸಿಗುತ್ತಾ ಅನ್ನೋದು ಸಿನಿಮಾದ ಪ್ರಮುಖ ಅಂಶವಾಗಿದೆ. ಕತೆ ಎಲಿಮೆಂಟ್ ಆಗೋದು ಎಮೋಷ್ನಲ್, ತುಂಬ ಚೆನ್ನಾಗಿ ನ್ಯಾಚುರಲ್ನಲ್ಲಿ ಶೂಟ್ ಮಾಡಿದ್ದಾರೆ. ಹೌದು, ಹಳ್ಳಿ ಸೊಗಡು, ನೇಚರ್ ಆಗೋದು, ಹಳ್ಳಿ ಮನೆಯ ಹಂಚಿನ ಮನೆಯ ಸೆಟ್ಗಳು ಆಲ್ಮೋಸ್ಟ್ ಒಳ್ಳೆ ಒಂದು ಒರಿಜಿನಲ್ ರೀತಿಯೇ ಕ್ರಿಯೇಟ್ ಮಾಡಿದೆ ಸಿನಿಮಾದ ಟೀಮ್. ನಂತರ ಈ ಅಜ್ಜಿ ಪಾತ್ರ ಆಗೋದು, ಸಾಕಷ್ಟು ಸಹಪಾಠಿಗಳ ಪಾತ್ರ ತುಂಬ ಚೆನ್ನಾಗಿನೇ ಅದ್ಭುತವಾಗಿಯೇ ಮೂಡಿ ಬಂದಿದೆ. ಮತ್ತು ಅವರ ಕಣ್ಣಿನ ನೋಟ, ಹೇಳುವಂಥ ಭಾಷೆ, ಅರ್ಥ ಮಾಡಿಕೊಳ್ಳುವಂಥ ಕತೆ ತುಂಬ ಚೆನ್ನಾಗಿನೇ ನ್ಯಾಚುರಲ್ ಆಗಿನೇ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಸಿನಿಮಾದ ಡೈರೆಕ್ಟರ್ ಅವರು. ಹಾಗೆ ಈ ಸಿನಿಮಾದ ಕತೆ, ಸಂಭಾಷಣೆ, ಡೈಲಾಗ್ಸ್ ನಮ್ಮ ಕನ್ನಡ ಸರಳ ಪದಗಳಲ್ಲಿನೇ ವಿವರಿಸಿದ್ದಾರೆ. ಪ್ರತಿ ಒಂದೊಂದು ಕೂಡ ಚೆನ್ನಾಗಿ ಅರ್ಥ ಕೂಡ ಆಗುತ್ತದೆ. ಹಾಗೆ ಈ ಸಿನಿಮಾದ ಬರುವಂತಹ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ತುಂಬ ಚೆನ್ನಾಗಿನಿದೆ. ಪ್ರತಿಯೊಂದೊಂದು ಸಾಂಗ್ಸ್ ಒಂದು ನೇಚರ್ ಆಗ್ಬೋದು, ಸೀನ್ಗಳಿಗೆ ಜೀವ ಕೂಡ ತುಂಬಿದೆ. ಹಾಗೆ ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಒಂದು ಒಳ್ಳೆ ಸಸ್ಪೆನ್ಸ್, ಮಿಸ್ಟಾರಿಕಲ್, ಎಮೋಷನ್ ಮತ್ತು ಎಲಿಮೆಂಟ್ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಿದ್ರೆ ತಾಯಿ ಕಿಜ್ವಿ ಅನ್ನೋ ಬೆಸ್ಟ್ ಸಿನಿಮಾವಾಗಿದೆ. ಈ ಸಿನಿಮಾ 4.5 ಔಟ್ ಆಫ್ 5 ನಾನು ರೇಟಿಂಗ್ ಕೊಡ್ತಾ ಇದ್ದೀನಿ. ಈ ಸಿನಿಮಾ ಜಿಯೋ ಹಾಟ್ಸ್ಟಾರಲ್ಲಿ OTTಯಲ್ಲಿ ಬಿಡುಗಡೆ ಆಗಿದೆ. ಸುಮಾರು 5 ಭಾಷೆಗಳಲ್ಲಿ ನಿಮಗೆ ಈ ಸಿನಿಮಾ ಡಬ್ಬಿಂಗ್ ಆಗಿದೆ. ಇನ್ಕ್ಲೂಡ್ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ನೀವು ಈ ಸಿನಿಮಾ ಸಂಪೂರ್ಣವಾಗಿ ವೀಕ್ಷಿಸಬಹುದು. ಸೊ ಇದು ಆಗಿತ್ತು ಇವತ್ತಿನ ಒಂದು ಸಣ್ಣ ರಿವ್ಯೂ ವಿಡಿಯೋ. ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಎಲ್ಲರೂ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.